ಹಾಯ್ ಹಲೋ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಸಂಗೀತಾಳ ಮನೆಪಾಠ ಯೂಟ್ಯೂಬ್ ಚಾನಲ್. ಸೊ ನನ್ನ ಬೇಸಿಕ್ಸ್ ಕ್ಲಾಸಲ್ಲಿ ನಾನು ಪ್ರೀವಿಯಸ್ ವಿಡಿಯೋದಲ್ಲಿ ಡಿವಿಷನಲ್ಲಿ ಹೇಗೆ ಕನ್ಫ್ಯೂಷನ್ಸ್ ಇರುತ್ತೆ ಅನ್ನೋದ್ರ ಬಗ್ಗೆ ನಿಮಗೆ ತಿಳಿಸ್ಕೊಟ್ಟಿದ್ದೆ. ಸೊ ಐ ಹೋಪ್ ನಿಮ್ಗೆ ಅದು ಅರ್ಥ ಆಗಿದೆ ಅಂತ ಅನ್ಕೋತೀನಿ. ಸೊ ಇವತ್ತು ಸ್ವಲ್ಪ ಅರ್ಥಮೆಟಿಕ್ಕಿಂದ ಸ್ವಲ್ಪ ಈಚೆ ಬರ್ತೀನಿ ಅಂತ ಹೇಳಿದ್ರೆ ಮತ್ತೆ ವಾಪಸ್ ಜಾಮೆಟ್ರಿಗೆ ಬರ್ತೀನಿ. ಜಾಮಿಟ್ರಿಲಿ ನಾನು 2D ಶೇಪ್ಸ್ 3D ಶೇಪ್ಸನ್ನು ಹೇಳಿದ್ದೆ. ಸೊ ಅದೇ ರೀತಿ ಇದು ಎಲ್ಲದಕ್ಕಿಂತ ಮುಂಚೆ ನಾವು ತಿಳ್ಕೊಬೇಕಾಗಿದ್ದೇನು ಅಂತ ಹೇಳಿದ್ರೆ, ಈ ಜಾಮಿಟ್ರಿ ಕಾನ್ಸೆಪ್ಟಿಗೆ ಏನು ಬೇಸು ಅಂತ ಹೇಳಿಬಿಟ್ಟು. ಸೊ ಮೊದಲನೇ ಒಂದು ಬೇಸಿಕ್ ಥಿಂಗ್ ನೀವು ನೆನ್ಪಿಟ್ಕೋಬೇಕಾಗಿರೋದು ಅಂತ ಹೇಳಿದ್ರೆ ಪ್ಲೇನ್. ಪ್ಲೇನ್ ಅಂತಂದ್ರೆ ಏನು ಅನ್ನೋದು ನಿಮಗೆ ಗೊತ್ತಿರಬೇಕು. ಪ್ಲೇನ್ ಹೆಸರಲ್ಲೇ ಇದೆ, ಸಾದವಾಗಿರುವಂಥದ್ದು. ನಾವು ಅದನ್ನು ಮ್ಯಾಥಮೆಟಿಕ್ಸಲ್ಲಿ ಹೇಗೆ ಹೇಳ್ತೀವಿ ಅಂತ ಹೇಳಿದ್ರೆ, ಈಗ ನೀವು ನೋಡ್ತಾ ಇದ್ದೀರಲ್ಲ ಈ ಎಂಟಿ ಸ್ಪೇಸ್ ಆನ್ ದ ಬೋರ್ಡ್, ದ್ಯಾಟ್ ಇಟ್ ಸೆಲ್ಫ್ ಇಸ್ ಅ ಪ್ಲೇನ್. ಸೊ ನಾವು ಹೋಗ್ತಾ ಹೋಗ್ತಾ ಹೈಯರ್ ಮ್ಯಾಥಮೆಟಿಕ್ಸ್ ಓದಬೇಕಾದ್ರೆ ಕನ್ಸಿಡರ್ ಆನ್ ಇಮೇಜ್, ಕನ್ಸಿಡರ್ ದಿಸ್ ಫಿಗರ್, ದಿಸ್ ಪ್ಯಾರಲೋಗ್ರಾಮ್ ಇನ್ ಎ ಪ್ಲೇನ್, ಹೀಗೆ ಕ್ವೆಶನ್ಸ್ಗಳು ಬರ್ತಾ ಹೋಗುತ್ತೆ. ಸೊ ಹಾಗಾಗಿ ಇವಾಗಲೇ ತಿಳ್ಕೊಳ್ಳಿ ಪ್ಲೇನ್ ಅಂತ ಅಂದರೆ ಏನು. ನಿಮಗೆ ಪ್ರಾಪರ್ ಡೆಫಿನೇಷನ್ ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಆಗ್ತಾ ಹೋಗುತ್ತೆ. ಸೊ ಯು ಕ್ಯಾನ್ ನೋಟ್ ಇಟ್ ಡೌನ್ ಫ್ರಮ್ ದೇರ್. ಸೊ ಈ ಪ್ಲೇನ್ ಅಂದರೆ ಸಿಂಪಲಾಗಿ ನೀವು ಅರ್ಥ ಮಾಡ್ಕೊಂಡು, ನಾವು ಸಾದಾ ಅಂತ ಏನು ಕನ್ನಡದಲ್ಲಿ ಹೇಳ್ತೀವಿ ಹಾಗೇ ನಾವು ಮ್ಯಾಥಮೆಟಿಕ್ಸಿಗೆ ರಿಲೇಟ್ ಮಾಡ್ಕೊಂಡಾಗ ಈಗ ನೀವೇನು ಈ ಖಾಲಿ ಜಾಗ ನೋಡ್ತಾ ಇದ್ದೀರಲ್ಲ, ಇದೇ ಪ್ಲೇನ್. ಪ್ಲೇನನ್ನು ನಾವು ಯಾವುದೇ ರೀತಿ ಮೆಷರ್ಮೆಂಟ್ಸ್ ತಗೊಂಡು ಅಳಿಲಿಕ್ಕೆ ಬರಲ್ಲ. ಸೊ ವಿ ಡೋಂಟ್ ಹ್ಯಾವ್ ಎನಿ ಮೆಷರ್ಮೆಂಟ್ಸ್ ಟು ಸೇ ದಿಸ್ ಇಸ್ ಅ ಪ್ಲೇನ್. ಸೊ ನೀವೀಗ ನೋಡ್ತಾ ಇದ್ದೀರ, ಅಲ್ಲೊಂದು ಪ್ಲೇನ್ ಎಕ್ಸಿಸ್ಟ್ ಆಗಿದೆ. ಓಕೆ, ಸೊ ಇಲ್ಲಿ ನಿಮ್ಗೆ ಸಿಂಪಲ್ಲಾಗಿ ಅರ್ಥ ಆಗ್ಬೇಕಂತ ಹೇಳಿದ್ರೆ, ಈ ಬೋರ್ಡ್ ರೈಟ್ ಎ ಸರ್ಕಲ್ ಆನ್ ಎ ಪ್ಲೇನ್ ಅಂತ ಹೇಳಿದ್ರೆ ಇಲ್ಲೆಲ್ಲೋ ಒಂದು ಸರ್ಕಲನ್ನು ಬಿಡಿಸಿದ ಹಾಗೆ. ಓಕೆನಾ, ಇದು ಪ್ಲೇನ್. ಸೊ ಪ್ಲೇನ್ ಆದಮೇಲೆ ನಿಮಗೆ ಯಾವುದೇ ಒಂದು ಫಿಗರು ಹೇಗೆ ಡ್ರಾ ಆಗುತ್ತೆ ಅನ್ನೋದಕ್ಕೆ ಬೇಸಿಕ್ ಏನಪ್ಪ ಅಂತ ಹೇಳಿದ್ರೆ ಪಾಯಿಂಟ್. ನಾವು ಯಾವುದೇ ಒಂದು ಫಿಗರನ್ನು ಬಿಡಿಸ್ಲಿ, ಅಲ್ಲೊಂದು ಪಾಯಿಂಟ್ ಎಕ್ಸಿಸ್ಟ್ ಆಗಿರುತ್ತೆ, ಅದಕ್ಕೊಂದು ಸೆಂಟರ್ ಅನ್ನೋದು ಎಕ್ಸಿಸ್ಟ್ ಆಗಿರುತ್ತೆ. ಆ ಡಯಾಗ್ರಾಮ್ ಫಾರ್ಮ್ ಆಗಿರೋದೇ ಪಾಯಿಂಟಿಂದ ಆಗಿರುತ್ತೆ. ಯಾವುದು ಪ್ಲೇನ್ ಆದಮೇಲೆ ನೆಕ್ಸ್ಟ್ ಪಾಯಿಂಟ್ದು ಅಷ್ಟೇ, ಇದ್ರದ್ದು ಅಷ್ಟೇ ಡೆಫಿನೇಷನ್ ನಿಮಗೆ ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಆಗ್ತಾ ಹೋಗುತ್ತೆ. ಸೊ ಪಾಯಿಂಟ್ ಅಂತ ಹೇಳಿದ್ರೆ ಡೈಮೆನ್ಷನ್ಸ್, ಯಾವ ಡೈಮೆನ್ಷನ್ಸು ಇರಲ್ಲ. ನಾವು 3D 2D ಡೈಮೆನ್ಷನ್ಸನ್ನು ನೋಡಿದ್ದೀವಲ್ವಾ, ಅದೇ ರೀತಿ ಇದಕ್ಕೆ ಯಾವುದೇ ಲೆಂತ್ ಇರಲ್ಲ, ಯಾವುದೇ ವಿಡ್ತ್ ಇರಲ್ಲ. ಸರ್ಕಲ್ ಅಂತ ತೊಗೊಂಡ್ರೆ ಹೀಗೊಂದಿಟ್ರೆ ಅದೇ ಪಾಯಿಂಟ್ ಅಲ್ವಾ. ಸೊ ಹಾಗಾಗಿ ಇದಕ್ಕೆ ಯಾವುದೇ ಲೆಂತ್, ಬ್ರೆಡ್ತು, ಹೈಟು, ಓಕೆ, ನೀವು ಸರ್ಕಲ್ ಅಂತ ಕನ್ಸಿಡರ್ ಮಾಡೋದಕ್ಕೊಂದು ರೇಡಿಯಸ್ಸು, ಈ ರೀತಿಯಾದಂಥದ್ದು ಯಾವುದೂ ಇರೋದಿಲ್ಲ. ಸೊ ಅದಕ್ಕೆ ನಾವು ಪಾಯಿಂಟ್ ಅನ್ನೋದನ್ನ ನಾವು ಇಮ್ಯಾಜಿನರಿ ಅಂತಲೂ ಹೇಳ್ತೀವಿ. ಓಕೆನಾ, ಎಲ್ಲದೂ ಕೂಡ ಒಂದು ಬಿಂದುವಿನಿಂದನೇ ಸ್ಟಾರ್ಟ್ ಆಗುತ್ತೆ. ನಾವು ಅದು ಪಾಯಿಂಟನ್ನು ಕನ್ನಡದಲ್ಲಿ ಬಿಂದು ಅಂತ ಹೇಳ್ತೀವಿ. ಯಾವುದೇ ಜೀವಿ ಇರೋ ವಸ್ತುನ ತಗೊಳ್ಳಿ, ಜೀವ ಇಲ್ಲದೆ ಇರೋ ವಸ್ತುನ ನೀವು ತಗೊಳ್ಳಿ, ಅದು ಫಾರ್ಮ್ ಆಗಬೇಕು ಅಂತ ಹೇಳಿದ್ರೆ ಯಾವುದೋ ಒಂದು ಸೆಂಟರ್ ಅನ್ನೋದು ಇರಲೇಬೇಕು. ನಾನು ಜನರಲ್ಲಾಗಿ ಎಕ್ಸಾಂಪಲ್ ಹೇಳಬೇಕು ಅಂತ ಹೇಳಿದೆ, ಮಗುವಿನ ಜನನ, ಒಂದು ಬೇಬಿ ಹೇಗೆ ಬಾರ್ನ್ ಆಗುತ್ತೆ, ಅದಕ್ಕೊಂದು ಬಿಂದು ಅನ್ನೋದೊಂದು ಬೇಕಲ್ವ. ಒಳಗಡೆ ಒಂದು ಬಿಂದು ಅನ್ನೋದ್ರಿಂದ ಅದು ಬೆಳೆದು ದೊಡ್ಡದಾಗಿ ಹೊರಗಡೆ ಬಂದು ಮತ್ತೆ ಬೆಳೆದು ದೊಡ್ಡದಾಗ್ತಾ ಹೋಗುತ್ತೆ, ಈ ರೀತಿ ಅಲ್ವಾ. ಇದು ನಿಮಗೆ ಬೇಗ ಅರ್ಥ ಆಗುತ್ತೆ. ಸೊ ಹಾಗಾಗಿ ಬಿಂದು, ಪಾಯಿಂಟ್ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗಿರುವಂಥ ಒಂದು ಕಾನ್ಸೆಪ್ಟ್ ವೈಲ್ ಯು ಆರ್ ಸ್ಟಡಿಯಿಂಗ್ ಜಾಮಿಟ್ರಿ. ಸೊ ಪಾಯಿಂಟ್ ಇಲ್ಲದೆ ನಮ್ಗೆ ಯಾವುದೇ ಫಿಗರ್ 2D 3D ಅಂತೇನು ಕಲ್ತ್ರಿ ಮುಂಚೆನೇ, ಸೊ ಅದಕ್ಕೆಲ್ಲದೂ ನಾವು ಫೌಂಡೇಶನ್ ಅಂತ ಹೇಳಿದ್ರೆ ಪಾಯಿಂಟ್. ಓಕೆ, ನೆಕ್ಸ್ಟ್ ಬರೋವಂಥದ್ದು ಲೈನ್. ಓಕೆ, ಲೈನ್ ಅಂತ ಹೇಳಿದ್ರೆ ಏನು ನಮಗೆ ಗೊತ್ತಿದೆ. ಲೈನ್ ಅಂದರೆ ನಮ್ಗೆ ಇಮ್ಯಾಜಿನೇಷನ್ನೇ ಬಂದ್ಬಿಡುತ್ತೆ, ದಿಸ್ ಇಸ್ ಅ ಲೈನ್. ಸೊ ಈ ಲೈನಿಗೆ ಯಾವುದೇ
ಎಂಡ್ ಇರೋದಿಲ್ಲ. ಓಕೆ, ಎನಿ ಕರ್ವ್ಡ್ ಶೇಪ್ ದಟ್ ಇಸ್ ಸ್ಟ್ರೈಟ್ ಅಂತಾನು ಹೇಳ್ಬೋದು, ಆರ್ ಜಸ್ಟ್ ಎ ಸ್ಟ್ರೈಟ್ ಫಿಗರ್ ಅಂತಾನು ಹೇಳ್ಬೋದು. ನೀವು ಯಾವುದೇ ಸ್ಟ್ರೈಟ್ ಫಿಗರ್ ನೋಡಿದ್ರು ನೀವು ಲೈನಲ್ಲಿದೆ, ಇದು ಉದ್ದವಾಗಿದೆ, ಲೈನಲ್ಲಿದೆ. ಅಥವಾ ನೀವು ನಿಮ್ಮ ಸ್ಕೂಲಿನ ಪ್ರೇಯರ್ ಮಾಡ್ಬೇಕಾದ್ರೆ ಏನು ಮಾಡ್ತೀರಾ, ಲೈನಾಗಿ ನಿಂತ್ಕೊತೀರ. ಅವಾಗ ಒಕ್ರ ಬಕ್ರ ನಿಂತ್ಕೊಂಡ್ರೆ ಏನು ಮಾಡ್ತಾರೆ, ಬಿಗಿನಿಂಗ್ ಆಫ್ ದ ಲೈನಲ್ಲಿರೋರು ನೋಡಿಬಿಟ್ಟು ಸರಿ ಮಾಡ್ತಾರೆ. ಸೊ ಹಾಗಾಗಿ ಇಲ್ಲಿ ಯಾವುದೇ ಕರ್ವ್ಸ್ ಇರಲ್ಲ. ಕರ್ವ್ ಅಂತ ಹೇಳಿದ್ರೆ ಇದು ಬೆಂಡ್ ಆಗಿರೋವಂಥದ್ದು ಲೈನೇನೆ ಅದೂ, ಬಟ್ ಬೆಂಡ್ ಆಗಿರುತ್ತೆ. ಓಕೆನಾ, ಅದು ಕರ್ವ್. ನನಗೆ ಅರ್ಥ ಆಯ್ತಲ್ವಾ ಲೈನ್ ಮತ್ತು ಕರ್ವಿಗೆ ಏನು ಡಿಫ್ರೆನ್ಸ್ ಇದೆ ಅಂತ ಹೇಳಿ. ಅದು ಲೈನೇನೆ, ಬಟ್ ಸ್ಟ್ರೈಟ್ ಆಗಿರಲ್ಲ, ಬೆಂಡ್ ಆಗಿರುತ್ತೆ ಅಷ್ಟೇ. ನೆಕ್ಸ್ಟ್ ಒಂದು ಬಂದು ಲೈನ್ ಸೆಗ್ಮೆಂಟ್. ನೆಕ್ಸ್ಟ್ ಯಾವುದು, ಲೈನ್ ಸೆಗ್ಮೆಂಟ್. ಲೈನ್ ಸೆಗ್ಮೆಂಟ್ ಅಂತ ಹೇಳಿದ್ರೆ ಅದು ಕೂಡ ಸ್ಟ್ರೈಟ್ ಲೈನೇನೆ, ಬಟ್ ಲೈನನ್ನು ನಾವು ಹೀಗೆ ತೋರಿಸ್ತೀವಿ, ಎರಡೂ ಕಡೆನೂ ಎಕ್ಸ್ಟೆಂಡ್ ಆಗಿರುತ್ತೆ. ಲೈನಿಗೆ ಯಾವುದೇ ಒಂದು ಬಿಗಿನಿಂಗ್ ಪಾಯಿಂಟ್ ಅಥವಾ ಎಂಡ್ ಪಾಯಿಂಟ್ ಅನ್ನೋದು ಇರಲ್ಲ. ಬಟ್ ಲೈನ್ ಸೆಗ್ಮೆಂಟಿಗೆ ಸೆಗ್ಮೆಂಟ್ ಅಂತ ಹೇಳಿದ್ರೇ ಪಾರ್ಟ್ ಅಂತ ಹೇಳ್ಬಿಟ್ಟು, ಲೈನಲ್ಲಿ ಒಂದು ಪಾರ್ಟ್. ಸೊ ಇಲ್ಲಿ ಸ್ಟಾರ್ಟಿಂಗ್ ಪಾಯಿಂಟು ಎಂಡಿಂಗ್ ಪಾಯಿಂಟ್ ಇದೆ. ಎ ಅನ್ನೋದು ಸ್ಟಾರ್ಟಿಂಗ್ ಪಾಯಿಂಟ್, ಬಿ ಅನ್ನೋದು ಎಂಡಿಂಗ್ ಪಾಯಿಂಟ್. ಸೊ ಇದು ಲೈನ್ ಸೆಗ್ಮೆಂಟ್. ನೆಕ್ಸ್ಟ್ ನಿಮ್ಮ ಕರ್ವ್ ಅರ್ಥ ಆಗಿದೆ ಅಲ್ವಾ. ಸೊ ಇದರಲ್ಲಿ ಕ್ಲೋಸ್ಡ್ ಕರ್ವ್ ಅಂತ ಬರುತ್ತೆ. ಕ್ಲೋಸ್ಡ್ ಕರ್ವ್ ಅಂತೇಳಿ ಯೂಶ್ವಲಿ ನಾವು ಸರ್ಕಲನ್ನೇ ತಗೋತೀವಿ. ಈ ಯಾವುದೇ ಶೇಪಲ್ಲಿ ಹಿಂಗೆ ಕ್ಲೋಸ್ಡ್ ಆಗಿರಲಿ, ಸೊ ಕ್ಲೋಸ್ಡ್ ಕರ್ವ್. ಸೊ ನಾವು ಅದಕ್ಕೊಂದು ಹೆಸರು ಕೊಟ್ಟಿರೋದು ಸರ್ಕಲ್, ಆಮೇಲೆ ಅದರ ಶೇಪನ್ನು ನೋಡಿಬಿಟ್ಟು. ಸೊ ಹಾಗಾಗಿ ಓಪನ್ ಕರ್ವ್ ಅಂತ ಹೇಳಿದ್ರೆ ಇವೆ. ಇವೆಲ್ಲ ಇದೆಯಲ್ಲ ಓಪನ್ ಕರ್ವ್. ಇದಕ್ಕೆ ಒಂದು ಸ್ಟಾರ್ಟಿಂಗ್ ಪಾಯಿಂಟ್, ಎಂಡಿಂಗ್ ಪಾಯಿಂಟ್ ಅಂತ ಇರುತ್ತೆ. ಬಟ್ ಇಲ್ಲಿ ಓಪನ್ ಕ್ಲೋಸ್ಡ್ ಕರ್ವಿಗೆ ಯಾವುದೇ ಸ್ಟಾರ್ಟಿಂಗ್ ಪಾಯಿಂಟ್ ಮತ್ತು ಎಂಡಿಂಗ್ ಪಾಯಿಂಟು ಇರೋದಿಲ್ಲ. ಓಪನ್ ಕರ್ವಿಗೆ ಏನಾಗಿರುತ್ತೆ, ಸ್ಟಾರ್ಟಿಂಗ್ ಪಾಯಿಂಟ್, ಎಂಡಿಂಗ್ ಪಾಯಿಂಟ್ ಅಂತ ಆಗಿರುತ್ತೆ. ಜನರಲ್ಲಾಗಿ ನಾವು ಬೆಂಡ್ ಆಗಿರೋವಂಥ ಯಾವುದೇ ಶೇಪನ್ನು ಕರ್ವ್ ಅಂತ ಕರಿತೀವಿ. ಬಟ್ ಸ್ಪೆಸಿಫಿಕ್ಕಾಗಿ ಹೇಳೋದಾದರೆ ಇದು ಓಪನ್ ಕರ್ವ್, ಇದು ಕ್ಲೋಸ್ಡ್ ಕರ್ವ್ ಆಗಿರುತ್ತೆ. ಸೊ ಇದಿಷ್ಟು ನೀವು ಜಾಮಿಟ್ರಿನ ಅರ್ಥ ಮಾಡ್ಕೊಳ್ಳೋಕ್ಕಿಂತ ಮುಂಚೆ ಗೊತ್ತಿರಬೇಕಾದಂತಹ ಕೆಲವು ವಿಷಯಗಳು. ಸೊ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಜಾಮಿಟ್ರಿ ಅನ್ನೋ ಕಾನ್ಸೆಪ್ಟ್ ಹೇಗೆ ಅರೈಸ್ ಆಯಿತು ಅನ್ನೋ ಒಂದು ಶಾರ್ಟ್ ಸ್ಟೋರಿ ಜೊತೆ ನೆಕ್ಸ್ಟ್ ಕಾನ್ಸೆಪ್ಟನ್ನು ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ. ಐ ಹೋಪ್ ನಿಮಗಿದು ಅರ್ಥ ಆಗಿದೆ ಅಂತ. ತುಂಬ ಸಿಂಪಲ್ ಬೇಸಿಕ್ಕಾಗಿ ನಮಗೆ ಜಾಮಿಟ್ರಿನ ಅರ್ಥ ಮಾಡ್ಕೊಳ್ಳೋದಕ್ಕೆ ಬೇಕಾಗಿರೋ ಕೆಲವು ಪಾಯಿಂಟ್ಸ್ ಆಗಿರುತ್ತೆ. ಸೊ ನಿಮಗಿದು ಇಷ್ಟ ಆಗಿದ್ದರೆ ಅಂತ ಹೇಳಿದ್ರೆ, ಎಸ್ಪೆಷಲಿ ಅರ್ಥ ಆಗಿದ್ರೆ ಇವ್ರು ಚೆನ್ನಾಗಿ ಹೇಳ್ತಿದಾರಪ್ಪ, ನಮಗೆ ಇನ್ಫಾರ್ಮೇಟಿವ್ ಅಂತ ಸುಲಭವಾಗಿ ಅರ್ಥ ಆಗೋ ವೇಲಿ ಹೇಳ್ತಾ ಇದ್ದಾರೆ ಅಂತ ನಿಮ್ಗೆ ಅನ್ಸಿದ್ರೆ, ಪ್ಲೀಸ್ ಶೇರ್ ವಿತ್ ಯುವರ್ ಫ್ರೆಂಡ್ಸ್, ಫ್ಯಾಮಿಲಿ, ಎಸ್ಪೆಷಲಿ ಕಿಡ್ಸ್ ಇನ್ ಯುವರ್ ಫ್ಯಾಮಿಲಿ. ಓಕೆ, ಪ್ಲೀಸ್ ಶೇರ್. ಆ್ಯಂಡ್ ಇಫ್ ಯು ಹ್ಯಾವ್ ಎನಿ ಡೌಟ್ಸ್ ಯು ಕ್ಯಾನ್ ಕಮೆಂಟ್ ಆ್ಯಂಡ್ ಆಸ್ಕ್ ಮೀ. ಸೊ ಅದೇ ರೀತಿ ನನ್ನ ಈ ಒಂದು ಪ್ರಯತ್ನಕ್ಕೆ ನಿಮ್ಮ ಒಂದು ಲೈಕ್ ಇರಲಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.